ವಿವೇಕಾನಂದರು ಅಮೆರಿಕಕ್ಕೆ ಹೋದರು. ವೇರ್ ಆರ್ ಯುವರ್ ಕ್ರೆಡೆನ್ಷಿಯಲ್? ಐ ಆಮ್ ವಿವೇಕಾನಂದ. I have come here to represent Hinduism. Fine, sir, welcome. But where are your credentials? Oh, I haven't brought any such thing. Sorry. We plead our inability. We can't accept you. 5 ನಿಮಿಷ ಆಯಿತು, 5 ಗಂಟೆ ಆಯಿತು, 5 ದಿನ ಆಯಿತು, 15 ದಿನ ಆಯಿತು. ಬೆಳಗ್ಗೆ ತಿಂಡಿ ಮಾಡಿ ಕೂತ್ರೆ ರಾತ್ರಿ ಮಲ್ಕೊಳ್ಳುವವರೆಗೂ ಸ್ವಾಮೀಜಿ ಮಾತಾಡೋದು, ಅವನ ಮೈಯೆಲ್ಲ ಕಣ್ಣು ಮಾಡ್ಕೊಂಡು ಕೇಳೋದು. ಲೈಫ್ನಲ್ಲಿ ಕೇಳಲಿಲ್ಲ ಅವನಂಥ ವಿಚಾರಗಳನ್ನ. ಬರಿತ ಒಂದು ವಾಕ್ಯ ಬರೀತಾರೆ, ಹಿಯರ್ ಈಸ್ ಎ ಮಾಂಗ್ ಫ್ರಮ್ ಇಂಡಿಯಾ who is more learned than all our American learned professors put together. ಆತ್ಮ ಮನುಷ್ಯ ರೂಪವನ್ನು ತಗೊಂಡಾಗ ಅದರ ಶಕ್ತಿ ಎಷ್ಟು ಅಂತ ಯಾವುದೇ ಸ್ಕ್ರಿಪ್ಚರ್ಸ್ಗೆ, ಸೈನ್ಸ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಮತ್ತು ಆ ಆತ್ಮ ಈಗ ನಿನ್ನ ರೂಪವನ್ನು ಪಡ್ಕೊಂಡಿದೆ. ಏನು ಮಾಡ್ತಾ ಇದೆಯಾ ನೀನು? ನಿನ್ನ ಯೋಗ್ಯತೆ ಏನು? ಈಗ ನೀನು ಇರೋದೇನು? ಒಂದು ನಿಮಿಷಕ್ಕೆ ಉಸಿರು ಸ್ತಂಭವಾಗುತ್ತೆ, ಸ್ತಂಭೀಭೂತರಾಗ್ತೀರಿ. ಅಷ್ಟು ದೊಡ್ಡ ಸಾಮರ್ಥ್ಯ ಇದೆ. ಹಾಗಾದರೆ ಉಪನಿಷತ್ ಪ್ರಕಾರ ಮನುಷ್ಯನಾದವನು ಪ್ರಯತ್ನಿಸಲಾಗೋದು ನಥಿಂಗ್. ತೈತ್ರಿಯ ಉಪನಿಷತ್ ಏನಾಗಬೇಕು ಹೇಳುತ್ತೆ? ಉಪನಿಷತ್ ಹೇಳುತ್ತೆ, ಆಶ್ಚರ್ಯಕರನಾದ ವ್ಯಕ್ತಿಯಾಗಿರಬೇಕು ನೀನು. ನೀನು ಬದುಕಬೇಕಾದ ರೀತಿಯಲ್ಲಿ ಬದುಕಿದ್ದೀರಿ. ನೀನು ನರೇಂದ್ರ ಆಗ್ತಿದ್ದೆ. ನೀನು ನರೇಂದ್ರನಾದರೆ ಹೇಗಿರ್ತೀಯ ಅನ್ನೋದಕ್ಕೆ ತೋರಿಸೋದಕ್ಕೆ ನರೇಂದ್ರ ಬಂದ. ಅಚೀವರ್ ಆಗಬೇಕು ಅಂತ ಯಾರಿಗ ಆಸೆ ಇದೆ ಅವರೆಲ್ಲ ಉಪನಿಷತ್ತು ಓದಬೇಕು. ದುರಂತ ಏನು ಅಂದರೆ ವೇದಗಳು, ಉಪನಿಷತ್ತುಗಳು, ಇವುಗಳ ಬೆಲೆ ನಮಗೆ ಗೊತ್ತಿಲ್ಲದೆ ಇರೋದು. ವಿವೇಕಾನಂದರು ಅಮೆರಿಕಕ್ಕೆ ಹೋದರು. ಇಲ್ಲಿಂದ ಅವರು ಹಿಂದೂ ಧರ್ಮದ ರೆಪ್ರೆಸೆಂಟೇಟಿವ್ ಅಂತ ಯಾವುದೇ ಬೋನಫೈಡ್ಸ್ ತಗೊಂಡು ಹೋಗಿರ್ಲಿಲ್ಲ, ಯಾವ ರೆಕಮೆಂಡೇಶನ್ ಲೆಟರ್ ಇಲ್ಲ. ಇದೆಲ್ಲ ಯಾರಿಗೆ ಗೊತ್ತಿರುತ್ತೆ? ಬೋನಫೈಡ್ಸ್ ಬೇಕು, ಕ್ರೆಡೆನ್ಷಿಯಲ್ಸ್ ಬೇಕು. ಸರಿ, ಹೋಗ್ತೀನಿ ನಾನು, ಅಲ್ಲಿ ಏನಾದರೂ ಹೇಳ್ತೀನಿ, ಒಂದು ಸ್ಪೀಚ್ ಮಾಡ್ತೀನಿ, ನಾನು ನೋಡ್ತಾರೆ, ಸನ್ಯಾಸಿ, ನನಗೇನು ಕೇಳ್ತಾರೆ, ಬಿಟ್ಬಿಡ್ತಾರೆ ಅಂದ್ಕೊಂಡು ಹೋದರೆ ಶಿಕಾಗೋದಲ್ಲಿ ಕೇಳಿದ್ರು, ವೇರ್ ಆರ್ ಯುವರ್ ಕ್ರೆಡೆನ್ಷಿಯಲ್ಸ್? ವೇರ್ ಆರ್ ಯುವರ್ ಕ್ರೆಡೆನ್ಷಿಯಲ್? ಐ ಆಮ್ ವಿವೇಕಾನಂದ. I have come here to represent Hinduism. Fine, sir, welcome. But where are your credentials? Hindu society, has it endorsed you as its bona fide representative? Where is the credential? Oh, I haven't brought any such thing. Sorry. We plead our inability. We can't accept you. ಏನು ಮಾಡಬೇಕು? ಸನ್ಯಾಸಿ ಇಂಥ ಟೈಮ್ನಲ್ಲಿ ಏನು ಮಾಡ್ತಾನೆ? ಭಗವಂತ ನಿನ್ನ ಇಚ್ಛೆ ಇದ್ದಂತಾಗಲಿ, ರಾಮಕೃಷ್ಣ ನಿನ್ನ ಇಚ್ಛೆ ಇದ್ದಂತಾಗಲಿ. ಆದರೆ ಜೇಬ್ನಲ್ಲಿ ದುಡ್ಡು ಖಾಲಿ ಆಗ್ತಾ ಇದೆ. ರೆಪ್ರೆಸೆಂಟೇಟಿವ್ ಅಂತ ತೊಗೊಂಡ್ಬಿಟ್ಟಿದ್ದಿದ್ರೆ ಅವ್ರಿಗೆ ಹಾಸ್ಪಿಟಾಲಿಟಿ ಸಿಗ್ತಿತ್ತು, ಬೋರ್ಡಿಂಗ್ ಲಾಡ್ಜಿಂಗ್ ಫ್ರೀ ಸಿಗ್ತಿತ್ತು. ತೊಗೊಂಡಿಲ್ಲ. ಹೋಟೆಲ್ನಲ್ಲಿ ಹೋಗಿ ಅಲ್ಲಿ ಎಲ್ಲೋ ಒಂದು ಕಡೆ ದುಡ್ಡೆಲ್ಲ ಅಳಸಿಂಗ ಪೆರುಮಾಳ್, ನಮ್ಮ ಕರ್ನಾಟಕದ ಹಿರೇಮಗಳೂರಿನ ಅಯ್ಯಂಗಾರ ಬ್ರಾಹ್ಮಣ, ಮನೆಗೆ ಭಿಕ್ಷೆ ಬೇಡಿ 5 ಪೈಸೆ 10 ಪೈಸೆ ಕಲೆಕ್ಟ್ ಮಾಡಿ ವಿವೇಕಾನಂದ ಅಮೆರಿಕಕ್ಕೆ ಕಳಿಸಿದ್ದ. ಅಲ್ಲಿ ಹೋದ್ಮೇಲೆ ವಿವೇಕಾನಂದ ಬರೆದ್ರು, ಅಳಸಿಂಗ ದುಡ್ಡು ಕಡಿಮೆ ಆಗ್ತಾ ಇದೆ. ಅಳಸಿಂಗ ಹೆಂಡತಿ ಒಡವೆಗಳನ್ನೆಲ್ಲ ಹೋಗಿ ಮಾರಿದ, ಬಂಗಾರದ ಒಡವೆಗಳನ್ನು. ಆ ದುಡ್ಡನ್ನು ಕಳಿಸ್ದ. ಇವತ್ತು ವಿವೇಕಾನಂದರು ನಮ್ಮ ಹತ್ರ ಇರಬೇಕಾದ್ರೆ ಅಳಸಿಂಗ್ ಪೆರುಮಾಳ್ ಕಾರಣ. ಅದಕ್ಕೆ ವಿವೇಕಾನಂದ ನಮ್ಗೆ ಸಿಕ್ಕಿರ್ಬೇಕಾದ್ರೆ ಅಳಸಿಂಗ್ ಪೆರುಮಾಳ್ ಕಾರಣ. ಹೀಗಾಯಿತು. ಕೊನೆಗೆ ಒಬ್ಬಳು ಲೇಡಿ, ಬಾಸ್ಟನ್ ಲೇಡಿ ಒಬ್ಬಳು ಟ್ರೈನಲ್ಲಿ ಪರಿಚಯ ಆಗಿ, ಆ ಕಡೆ ಬರೋದಾದ್ರೆ ನಮ್ಮ ಮನೆಗೆ ಬನ್ನಿ ಅಂತ ಕರೆದಿದ್ಲು. ನೆನಪಾಗಿ ದುಡ್ಡು ಉಳಿಸೋಣ ಅಂತ ಅವ್ರ ಮನೆಗೆ ಹೋದ್ರು ವಿವೇಕಾನಂದರು. ಬಾಸ್ಟನ್ ಲೇಡಿ ಸ್ವಾಮೀಜಿ ಯಾರೂ ಕೂಡ, ಜಮ್ಶೆಡ್ಜಿ ಟಾಟಾ ಆಗಿರಲಿ, ಅಮೆರಿಕದ ಸುಪ್ರಸಿದ್ಧ ನಟಿ ಎಮ್ಮ ಕಾಲುವೆ ಆಗಿರಲಿ, ಅಪೇರಾ ಸಿಂಗರ್ ಸಾರಾ ಬರ್ನಾರ್ಟ್ ಆಗಿರಲಿ, ಅಂದಿನ ಪ್ರಪಂಚದ ಅತ್ಯಂತ ಶ್ರೀಮಂತ ರಾಕ್ ಫೆಲ್ಲರ್ ಆಗಿರಲಿ, ಪ್ರಪಂಚದ ನಂಬರ್ 1 ವಿಜ್ಞಾನಿ ನಿಕೋಲಾ ಟೆಸ್ಲಾ ಆಗಿರಲಿ, ಯಾರೇ ಆಗಿರಲಿ, ಒಂದು ಸಲ ವಿವೇಕಾನಂದರ ನೋಡಿದ್ರಲ್ಲ, ಈ ಕಿಂದರ್ ಜೋಗೆ ಹಿಂದೆ ಇಲಿಗಳು ಹೋಗ್ತಿತ್ತಲ್ಲ, ಹಾಗೆ ಅವ್ರ ಹಿಂದೆ ಹೋಗಬೇಕು. ಅಂಥ ಮ್ಯಾಗ್ನೆಟಿಸಮ್ ಅವ್ರದ್ದು. ಇವರನ್ನು ನೋಡಿದ ಆ ಲೇಡಿ ಇವ್ರ ಹತ್ರ ಮಾತಾಡಿದ ಮೇಲೆ, ಪಕ್ಕದಲ್ಲಿ ಹಾರ್ವರ್ಡ್ ಪ್ರೊಫೆಸರ್ ಇದ್ದಾರೆ, ಅವ್ರಿಗೆ ಪರಿಚಯ ಮಾಡಿಸೋಣ ಅಂತ ಪಕ್ಕದ ಮನೆಗೆ ಕರ್ಕೊಂಡೋದು. ನಮ್ಮ ಮನೆಯಿಂದ ಒಬ್ಬ ಇಂಡಿಯನ್ ಬಂದಿದ್ದಾನೆ ನಮ್ಮ ಮನೆಗೆ, ವೆರಿ ಕ್ವಿಯರ್ ಪರ್ಸನಾಲಿಟಿ. ಇಟ್ ಸೀಮ್ಸ್ ಹಿಸ್ ನಾಲೆಡ್ಜ್ ನೋಸ್ ನೋ ಬೌಂಡ್ಸ್. ವುಡ್ ಯು ಲೈಕ್ ಟು ಟಾಕ್ ಟು ಹಿಮ್ ಫಾರ್ ಎ ವೈಲ್? ಪ್ರೊಫೆಸರ್ ಹೇಳ್ತಾನೆ, ಪೀಪಲ್ ಕೀಪ್ ಕಮಿಂಗ್ ಟು ಯುವರ್ ಹೋಮ್ ಎವರಿ ನೌ ಅಂಡ್ ದೆನ್. ಆನ್ ದಟ್ ಅಕೌಂಟ್ ಶಾಲ್ ಐ ಥ್ರೋ ಅವೇ ಮೈ ಟೈಮ್ ಇನ್ ಡಿಸ್ಕಸಿಂಗ್ ಥಿಂಗ್ಸ್ ವಿತ್ ದೆಮ್ which most of the times neither I am interested nor are they relevant to me in any sense. ಬರ್ತಾ ಇರ್ತಾರೆ ನಿನ್ನ ಮನೆಗೆ. ನೋ, ಯು ಕಾಂಟ್ ಸೇ ಲೈಕ್ ದಟ್. ಹೀ ಈಸ್ ಎ ವೆರಿ ಗ್ರೇಟ್ ಜೀನಿಯಸ್. ಓಕೆ, ಲೆಟ್ ಮಿ ಸ್ಪೆಂಡ್ ಸಮ್ ಟೈಮ್. ಸ್ವಾಮೀಜಿನ ಕರ್ಕೊಂಡು ಹೋಗಿ ಮನೆಗೆ ಒಂದು 5 ನಿಮಿಷ ಮಾತಾಡ್ತೀನಿ ಅಂತ ಅಂದಿದ್ದ ತಾನೆ. ಜಾನ್ ಹೆನ್ರಿ ರೈಟ್, ಹಾರ್ವರ್ಡ್ ಪ್ರೊಫೆಸರ್, ಗ್ರೀಕ್ ಭಾಷೆಯನ್ನು ಬೋಧನೆ ಮಾಡ್ತಾ ಇದ್ದವು. 5 ನಿಮಿಷ ಆಯಿತು, 5 ಗಂಟೆ ಆಯಿತು, 5 ದಿನ ಆಯಿತು, 15 ದಿನ ಆಯಿತು.
ಬೆಳಗ್ಗೆ ತಿಂಡಿ ಮಾಡಿ ಕೂತ್ರೆ ರಾತ್ರಿ ಮಲ್ಕೊಳ್ಳುವವರೆಗೂ ಸ್ವಾಮೀಜಿ ಮಾತಾಡೋದು, ಅವನ ಮೈಯೆಲ್ಲ ಕಣ್ಣು ಮಾಡ್ಕೊಂಡು ಕೇಳೋದು. ಯಾಕೆ? ಲೈಫ್ನಲ್ಲಿ ಕೇಳಲಿಲ್ಲ ಅವನಂಥ ವಿಚಾರಗಳನ್ನ. 15 ದಿನ ಆದ್ಮೇಲೆ ಹೇಳ್ತಾನೆ, ಸ್ವಾಮೀಜಿ, ಕೊಲಂಬಸ್ ನಮ್ಮ ದೇಶವನ್ನು ಕಂಡು ಹಿಡಿದ ಮೇಲೆ ನಿಮ್ಮಂಥವ್ರು ಯಾರೂ ಬಂದಿರಲಿಲ್ಲ. ಇಡೀ ಅಮೆರಿಕಕ್ಕೆ ನೀವು ಪರಿಚಯವಾಗಬೇಕು. ಈಸಿಯೆಸ್ಟ್ ಮೆಥಡ್ ಏನು ಅಂದರೆ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಅಂತ ಆಗ್ತಾ ಇದೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಸ್ವಾಮೀಜಿ ಹೇಳ್ತಾರೆ, ನಾನು ಬಂದಿದ್ದು ಅದಕ್ಕೆ, ಆದರೆ ಐ ಆಮ್ ಡಿನೈಡ್ ಎ ಚಾನ್ಸ್. ಯು ಹ್ಯಾವ್ ಬಿನ್ ಡಿನೈಡ್ ಎ ಚಾನ್ಸ್. ಹೌ ಎಟ್ ಆಲ್? ಹೌ ಕಮ್? ವೈ ಆನ್ ಅರ್ತ್? ಯಾಕೆ ನಾನು ಕ್ರಿಡೆನ್ಷಿಯಲ್ಸ್ ತಂದಿಲ್ಲ? ಛೇ ಸ್ವಾಮೀಜಿ, ಟು ಆಸ್ಕ್ ಯು ಫಾರ್ ಎ ಕ್ರಿಡೆನ್ಷಿಯಲ್ ಈಸ್ ಲೈಕ್ ಆಸ್ಕಿಂಗ್ ದಿ ಸನ್ ಟು ಶೋ ಹಿಸ್ ರೈಟ್ ಟು ಶೈನ್. ನಾನೇ ಒಂದು ಬರ್ಕೊಡ್ತೇನೆ, ಲೆಟರ್ ಆಫ್ ಇಂಟ್ರೊಡಕ್ಷನ್ ಬರೀತಾ ಒಂದು ವಾಕ್ಯ ಬರೀತಾರೆ, ಹಿಯರ್ ಈಸ್ ಎ ಮಾಂಕ್ ಫ್ರಮ್ ಇಂಡಿಯಾ ಹೂ ಈಸ್ ಮೋರ್ ಲರ್ನೆಡ್ ದ್ಯಾನ್ ಆಲ್ ಅವರ್ ಅಮೆರಿಕನ್ ಲರ್ನೆಡ್ ಪ್ರೊಫೆಸರ್ಸ್ ಪುಟ್ ಟುಗೆದರ್. ಬೇರೆ ಏನು ಬೇಕು? ನಾನು ಯಾಕೆ ಹೇಳಿದೆ ಇದನ್ನ? 15 ದಿನದಲ್ಲಿ ಅಮೆರಿಕನ್ ಪ್ರೊಫೆಸರ್ಗೆ ಇಡೀ ಅಮೆರಿಕಾಗೆ ಗೊತ್ತಾಗಬೇಕು ಈ ಚಿಂತನೆಗಳು ಅಂತ ಅನಿಸ್ಬಿಡ್ತು. ವಿವೇಕಾನಂದರು ಹುಟ್ಟಿ 150 ವರ್ಷಗಳಾಗಿದೆ. ಇಂಡಿಯಾ ದೇಶದ ಪಾಲಿಸಿ ಮೇಕರ್ಸ್ಗೆ ವಿವೇಕಾನಂದರು ಇಡೀ ಇಂಡಿಯಾಗೆ ಗೊತ್ತಾಗಬೇಕು ಅಂತ ಇವತ್ತಿಗಾದರೂ ಅನಿಸಿದೆಯಾ? ಮತ್ತು ವಿವೇಕಾನಂದರು ಹೇಳಿದ್ದೇನು? ಸ್ಪಷ್ಟವಾಗಿ ಹೇಳ್ತಾರೆ, ಐ ಹ್ಯಾವ್ ನೆವರ್ ಕೋಟೆಡ್ ಎನಿಥಿಂಗ್ ಬಟ್ ಉಪನಿಷತ್ಸ್. ಉಪನಿಷತ್ತು ಬಿಟ್ಟು ಬೇರೆ ಒಂದು ವಾಕ್ಯ ನಾನು ಮಾತಾಡಿಲ್ಲ. 15 ದಿನದಲ್ಲಿ ಅಮೆರಿಕಾಗೆ ಗೊತ್ತಾಯಿತು ಉಪನಿಷತ್ತುಗಳು ಅಂದ್ರೆ ಏನು. 1 ವರ್ಷದಲ್ಲಿ ಗೊತ್ತಾಯಿತು ವಿಲಿಯಂ ಜೋನ್ಸ್ಗೆ, ವಾರ್ನ್ ಹೇಸ್ಟಿಂಗ್ಸ್ ಏನಿದೆ ಗೊತ್ತಾ ಈ ಸಂಸ್ಕೃತ್ ಲ್ಯಾಂಗ್ವೇಜ್ನಲ್ಲಿ. ನಮಗೆ ವೇದಗಳು ಗೊತ್ತೇ ಆಗ್ತಾ ಇಲ್ಲ, ನಮ್ಗೆ ಉಪನಿಷತ್ತುಗಳು ಗೊತ್ತೇ ಆಗ್ತಾ ಇಲ್ಲ. ಏನಿದೆ ಆ ಉಪನಿಷತ್ನಲ್ಲಿ? ಸ್ವಾಮೀಜಿ ಹೇಳ್ತಾರೆ, ವಾಟ್ ವಿ ವಾಂಟ್ ಈಸ್ ಸ್ಟ್ರೆಂಗ್ತ್, 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 ಎವ್ರಿ ಟೈಮ್ ಸ್ಟ್ರೆಂಗ್ತ್. ಸ್ಟ್ರೆಂಗ್ತ್ ಈಸ್ ಲೈಫ್, weakness is death, and Upanishads are a great mine of strength. ಇದು ನಮ್ಗೆ ಗೊತ್ತಿತ್ತ? ಉಪನಿಷತ್ ಅಂತಂದರೆ ಸನ್ಯಾಸಿಗಳಿಗೆ ಕೂದಲು 90% ಆದರೂ ಬೆಳ್ಳಗಾದವರಿಗೆ, 80% ಹಲ್ಲು ಬಿದ್ದವರಿಗೆ ಬೇಕಾಗಿರ್ತಕ್ಕಂಥ ವಿಚಾರ. ಆದರೆ ವಿವೇಕಾನಂದ ಹೇಳ್ತಾ ಇದ್ದಾರೆ, ದೇರ್ ಉಪನಿಷತ್ಸ್ ಆರ್ ಎ ಮೈನ್ ಆಫ್ ಸ್ಟ್ರೆಂಗ್ತ್. ದೇರ್ ಲೈಸ್ ಅ ಸ್ಟ್ರೆಂಗ್ತ್ ಎನಫ್ ಟು ಇನ್ವಿಗೋರೇಟ್ ದಿ ಹೋಲ್ ವರ್ಲ್ಡ್. The whole world can be strengthened, vivified with the strength that lies there. ಆ ಉಪನಿಷತ್ತುಗಳಲ್ಲಿ ಬೃಹದಾರಣ್ಯಕ ಒಂದು, ಕಠೋಪನಿಷತ್ತು, ವಿವೇಕ ಚೂಡಾಮಣಿ ಪ್ರತಿಯೊಬ್ಬ ಭಾರತೀಯ ಯುವಕ ಬಾಯಿ ಗಟ್ ಮಾಡಬೇಕು ಅಂತ ಹೇಳ್ತಿದ್ರು ಸ್ವಾಮೀಜಿ. ಅದ್ಭುತವಾದಂತಹ ಸಾಹಿತ್ಯ, ಇಂತಹ ಸಾಹಿತ್ಯ ಪ್ರಪಂಚದಲ್ಲಿ ಎಲ್ಲಿ ಕಾಣ್ತೀರಿ? ಅನ್ಫಾರ್ಚುನೇಟ್ಲಿ ಇದು ಕಾಡಲ್ಲಿ ಉಳಿದು ಬಿಡ್ತು. ಶಂಕರಾಚಾರ್ಯರು ಬಂದು ಅದನ್ನು ನಾಡಿಗೆ ತಂದರು, ಆದರೂ ಮಠಗಳಲ್ಲಿ ಉಳಿದು ಬಿಡ್ತು. ನಾನು ಬಂದಿರೋದು ಈ ಉಪನಿಷತ್ ಸಂದೇಶವನ್ನು ಮನೆ ಮನೆಗೂ ಮುಟ್ಟಿಸುವುದಕ್ಕೆ. ಸ್ವಾಮೀಜಿ ಹೇಳ್ತಾರೆ, ನಾನು ಪ್ರಾರಂಭದಲ್ಲೇ ಹೇಳಿದೆ, ಮನುಷ್ಯನನ್ನು ಉದ್ಧಾರ ಮಾಡುವುದಕ್ಕೆ, ದೇಶವನ್ನು ಉದ್ಧಾರ ಮಾಡುವುದಕ್ಕೆ ಅವನ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡಬೇಕು. ತೈತ್ರೇಯ ಉಪನಿಷತ್ನಲ್ಲಿ ಮನುಷ್ಯನ ಶಕ್ತಿ ಎಷ್ಟು ಅಂತ ಬರುತ್ತೆ. ಬ್ರಹ್ಮಾನಂದ ಮೀಮಾಂಸಾ ಅಂತ ಒಂದು ಚಾಪ್ಟರ್ ಬರುತ್ತೆ, ಅಲ್ಲಿ ಮನುಷ್ಯನ ಶಕ್ತಿ ಎಷ್ಟು. ಈಗಿರೋ ಮನುಷ್ಯ, ವಾಟ್ ಟುಡೇ ಯು ಆರ್, ವಾಟ್ ಯು ಕ್ಯಾನ್ ಬಿ ಇಫ್ ಓನ್ಲಿ ಯು ಮೈಂಡ್, ವಾಟ್ ಇಸ್ ಯುವರ್ ಪೊಟೆನ್ಷಿಯಾಲಿಟಿ, ನಿನ್ನ ಯೋಗ್ಯತೆ ಏನು, ಈಗ ನೀನಿರೋದೇನು ಅಂತ ನಿನಗೆ ಗೊತ್ತು. ದಿನಕ್ಕೆ 4 ಸಲ ಕನ್ನಡಿ ಮುಂದೆ ನಿಂತ್ಕೊಳ್ತೀಯ. ಆದರೆ ನೀನು ಏನು ಇರಬೇಕಾಗಿತ್ತು, ನೀನು ಮನಸ್ಸು ಮಾಡಿದರೆ ಏನು ಇರಬೇಕಾಗಿತ್ತು, ಕ್ಲೀನಾಗಿ ಬರುತ್ತೆ. ನೀವು ಇಮ್ಯಾಜಿನ್ ಮಾಡಿಕೊಳ್ಳಾರ್ರಿ, ಉಸಿರು ಕಟ್ಟುತ್ತೆ. 1 ನಿಮಿಷಕ್ಕೆ ಉಸಿರು ಸ್ತಂಭವಾಗುತ್ತೆ, ಸ್ತಂಭೀಭೂತರಾಗ್ತೀರಿ. ಅಷ್ಟು ದೊಡ್ಡ ಸಾಮರ್ಥ್ಯ ಇದೆ. ಮನುಷ್ಯನೇ ನಿನ್ನ ಸಾಮರ್ಥ್ಯ ಇಷ್ಟು. ಇದೇನೋ ಇಮ್ಯಾಜಿನೇಷನ್ ಅಲ್ಲ. ಐನ್ಸ್ಟೈನ್ ಕೂಡ ಇದರ ಬಗ್ಗೆ ಸಾಕಷ್ಟು ಚಿಂತನೆ ಮಾಡಿ, ಅಧ್ಯಯನ ಮಾಡಿ ಕೊನೆಗೊಂದು ಕನ್ಕ್ಲೂಷನ್ಗೆ ಬಂದರು. ಪ್ರತಿ ಮನುಷ್ಯನಿಗೂ 8 ನೋಬೆಲ್ ಪ್ರೈಸ್ ಪಡೆದುಕೊಳ್ಳುವಂತಹ ಬ್ರೈನ್ ಅವನ ಒಳಗಡೆಗಿದೆ. ಸ್ವಾಮೀಜಿ ಇದನ್ನು ಬೇರೆ ತರ, ನೋ ಸ್ಕ್ರಿಪ್ಚರ್ಸ್, ನೋ ಸೈನ್ಸಸ್, ನೋ ಬುಕ್ಸ್ ಕ್ಯಾನ್ ಎವರ್ ಇಮ್ಯಾಜಿನ್ ದಿ ಗ್ಲೋರಿ ಆಫ್ ಸೆಲ್ಫ್ ದಟ್ ಅಪಿಯರ್ಸ್ ಆಸ್ ಮ್ಯಾನ್. ಕಲ್ಲು ಆಗಿರೋ ಆತ್ಮ ಕಲ್ಲಿನ ರೂಪ ತಗೊಂಡಿದೆ. ಆತ್ಮ
ಸ್ಟೀಲ್ ಲೋಟ ರೂಪ ತಗೊಂಡಿದೆ. ಆತ್ಮ ಆತ್ಮಾವ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯೋರಗ್ನಿ. ಆಕಾಶವಾಗಿರೋದು ಆತ್ಮವೇ, ಅಲ್ಲಿಂದ ಗಾಳಿಯಾಗಿದೆ, ಆತ್ಮವೇ ಎಲ್ಲ ಆಗಿರೋದು. ಆತ್ಮ ಮನುಷ್ಯ ರೂಪವನ್ನು ತಗೊಂಡಾಗ ಅದರ ಶಕ್ತಿ ಎಷ್ಟು ಅಂತ ಯಾವುದೇ ಸ್ಕ್ರಿಪ್ಚರ್ಸ್ಗೆ ಸೈನ್ಸ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಮನುಷ್ಯನೇ ಅಂಥ ಆತ್ಮ ನೀನು, ಮತ್ತು ಆ ಆತ್ಮ ಈಗ ನಿನ್ನ ರೂಪವನ್ನು ಪಡ್ಕೊಂಡಿದೆ. ಏನು ಮಾಡ್ತಾ ಇದೀಯ ನೀನು? ಎಷ್ಟಾದರೂ ವೇಸ್ಟ್ ಮಾಡ್ತಾ ಇದೀಯ ನಿನ್ನ ಲೈಫ್, ಎಷ್ಟು ವೇಸ್ಟ್ ಮಾಡ್ತಾ ಇದೀಯ. ಇದನ್ನೆಲ್ಲ ಓದಿದಂಥ ಕೆಲವರು, ಅಹಮದಾಬಾದ್ IIMನ ಪ್ರೊಫೆಸರ್ ಒಬ್ಬರು, ಸೌತ್ ಇಂಡಿಯನ್, ಇದನ್ನೆಲ್ಲ ತಿಳ್ಕೊಂಡವನು ಸುಮಾರು 20 ವರ್ಷಗಳ ಹಿಂದೆ ಸಕ್ಸಸ್ ಅನ್ನೋ ಪದಕ್ಕೆ ಡೆಫಿನೇಷನ್ ಚೇಂಜ್ ಮಾಡಿದ. IIM ಅಹಮದಾಬಾದ್ ಚೇಂಜ್ ಮಾಡ್ತು. ಅದು ಉಪನಿಷತ್ನಲ್ಲೇ ಇದ್ದದ್ದು ಮೊದಲು. ಏನಂತ ಚೇಂಜ್ ಮಾಡಿದ್ರು? ದಿ ಸಕ್ಸಸ್ ಆಫ್ ಎ ಮ್ಯಾನ್ ಶುಡ್ ನಾಟ್ ಬಿ ಮೆಷರ್ಡ್ in terms of what he has achieved, but it should be achieved in terms of what he has achieved compared to what he could have achieved. See the difference? You have achieved, no doubt you are an achiever, but where is your achievement compared to where it should have been? ಸರಿಯಾಗಿ ನೀನು ಬದುಕಿದ್ದಿದ್ರೆ ಏನಾಗಬಹುದಾಗಿತ್ತು ಅದಕ್ಕೆ ಹೋಲಿಸಿದ್ರೆ ಈಗೇನು ಮಾಡಿದೀಯ ಅನ್ನೋ ರೇಷಿಯೋ ತಗೋಬೇಕು. ಹಾಗಾದರೆ ಉಪನಿಷತ್ ಪ್ರಕಾರ ಮನುಷ್ಯನಾದವನು ಪ್ರೈಮ್ ಮಿನಿಸ್ಟರ್ ಆಗೋದು ನಥಿಂಗ್. ತೈತ್ರಿಯ ಉಪನಿಷತ್ ಏನಾಗಬೇಕು ಹೇಳುತ್ತೆ, ಉಪನಿಷತ್ ಹೇಳುತ್ತೆ ಆಶ್ಚರ್ಯವತ್. ನೀನಾಗಬೇಕಾದ ಜೀವನದಲ್ಲಿ ಡೆಫಿನೇಷನ್ ಕೊಟ್ಟಿದೆ, ಗೋಲ್ ಫಿಕ್ಸ್ ಮಾಡಿದೆ ಉಪನಿಷತ್. ಮನುಷ್ಯನ ಜೀವನಕ್ಕೆ ಏನು ಗೋಲ್ ಇರಬೇಕು? ಆಶ್ಚರ್ಯಕರನಾದ ವ್ಯಕ್ತಿಯಾಗಿರಬೇಕು ನೀನು. ಯಾರಾದರೂ ನೋಡಿದ್ರೆ ನಿನ್ನನ್ನು ಆಶ್ಚರ್ಯ ಆಗಬೇಕು ಅವರಿಗೆ. ಕೃಷ್ಣ ಗೀತೆಯಲ್ಲಿ ಇದನ್ನು ಒಂದು ರೀತಿಯಲ್ಲಿ ಹೇಳ್ತಾನೆ, ಅದನ್ನು ನಾವು ಹೀಗೆ ಅರ್ಥ ಮಾಡ್ಕೋಬಹುದು. ಯಾರಾದರೂ ನಿನ್ನನ್ನು ನೋಡಿದರೆ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯ ಆಶ್ಚರ್ಯವಚ್ಚೈನಂ ಅನ್ಯ ಶೃಣೋತಿ. ಯಾರಾದರೂ ನಿನ್ನನ್ನು ನೋಡಿದರೆ, ನಿನ್ನ ಬಗ್ಗೆ ಕೇಳಿದರೆ ಒಂದು ನಿಮಿಷ ಗಾಬರಿ ಆಗಬೇಕು. ಕನ್ಯಾಕುಮಾರಿಗೆ ವಿವೇಕಾನಂದರು ಬಂದಾಗ ಯಾರ ಬಾಯಿನಲ್ಲೂ ಬಂದಿದ್ದು ಯಾರಿವನು ಅದು ನೀವು ಅನ್ಬೋದು ಫಿಕ್ಷನ್ ಆಫ್ ಇಮ್ಯಾಜಿನೇಷನ್, ಕವಿಕಲ್ಪನೆ. ಅಮೆರಿಕಾಗೆ ಹೋದ್ಮೇಲೆ ನ್ಯೂಸ್ ಪೇಪರ್ಸ್ ಬರೀತಿದ್ವು, ವಾಟ್ ಪರ್ಸನಾಲಿಟಿ, ವಾಟ್ ಮ್ಯಾಗ್ನಿಫಿಸೆನ್ಸ್, ವಾಟ್ ಕಮಾಂಡ್, ವಾಟ್ ಪರ್ಸನಾಲಿಟಿ, ವಾಟ್ ಕಮಾಂಡ್, ವಾಟ್ ಮ್ಯಾಗ್ನಿಫಿಸೆನ್ಸ್. ನನ್ ಕ್ಯಾನ್ ಎವರ್ ಡೇರ್ ಅಪ್ರೋಚ್ ವಿವೇಕಾನಂದ without paying him the highest respect. The remarkable feature about Vivekananda was his kingliness. Nobel ಪ್ರಶಸ್ತಿ ವಿಜೇತ ರೊಮೆಯ್ ರೋಲಾ ಹೇಳ್ತಾರೆ, it is impossible for anyone to imagine him in the second place. The remarkable feature about ನಾವೆಲ್ಲ ನರ ಅಂದ್ರೆ ನರೇಂದ್ರ ಆದರೆ ಅವನು ಹೇಗಿರ್ತಾನೆ ಅಂತ ತೋರಿಸೋದಕ್ಕೆ ನರೇಂದ್ರ ಬಂದಿತ್ತು. The present man is Nara. What you are is Nara. What you should have been had you really lived the way you are supposed to have lived. ನೀನು ಬದುಕಬೇಕಾದ ರೀತಿಯಲ್ಲಿ ಬದುಕಿದ್ದೀರಿ, ನೀನು ನರೇಂದ್ರ ಆಗ್ತಿದ್ದೆ. ನೀನು ನರೇಂದ್ರನಾದರೆ ಹೇಗಿರ್ತೀಯ ಅನ್ನೋದಕ್ಕೆ ತೋರಿಸೋದಕ್ಕೆ ನರೇಂದ್ರ ಬಂದಿದ್ದು. ಸೊ ಉಪನಿಷತ್ ಅಂದ್ರೆ ಏನು? ಇಟ್ಸ್ ಎ ಸೈನ್ಸ್ ಆಫ್ ಹ್ಯೂಮನ್ ಎಕ್ಸಲೆನ್ಸ್, ಸೈನ್ಸ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್. ಪರ್ಸನಾಲಿಟಿ ಡೆವಲಪ್ಮೆಂಟ್ ಯಾರಿಗೆ ಬೇಕು, ಟ್ರೈನಿಂಗ್ ಯಾರಿಗೆ ಬೇಕು, ಅಚೀವರ್ ಆಗಬೇಕು ಅಂತ ಯಾರಿಗೆ ಆಸೆ ಇದೆ ಅವರೆಲ್ಲ ಉಪನಿಷತ್ ಓದಬೇಕು. ಈ ಬೃಹದಾರಣ್ಯಕ ಕಳಸಬಿಟ್ಟಂತ ಹೇಳುತ್ತೆ ಅಹಂ ಬ್ರಹ್ಮಾಸ್ಮಿ. ಯಾವುದನ್ನಾದ್ರೂ ಹೇಳಿ ಮನುಷ್ಯ ಈ ಮಟ್ಟಕ್ಕೆ ಬರಬಲ್ಲ? ಇಲ್ಲ, ನೇತಿ ಇದನ್ನು ಮೀರಿದವನು. ಏನನ್ನೂ ತೋರಿಸಿ ಮನುಷ್ಯ ಹೀಗಾಗಬಲ್ಲ? ಅಲ್ಲ, ಇದನ್ನೂ ಮೀರಿದವನು. ನೇತಿ ಮತ್ತು ಅಹಂ ಬ್ರಹ್ಮಾಸ್ಮಿ ಅದ್ವೈತ ಸಿದ್ಧಾಂತದ 2 ಮೈಲಿಗಳು, ಅವೆರಡೂ ಬರೋದು ಬೃಹದಾರಣ್ಯಕದಲ್ಲಿ. ಅದರಲ್ಲೇ ವಾಚಕ್ನವಿ ಬರೋದು, ಕನ್ನಡದಲ್ಲಿದೆ, ಓದ್ಕೊಳ್ಳಿ. ಆದರೆ ಯಾವ ಮರದ ಹಣ್ಣು ಇದು? ಇಲ್ಲಿ ಒಂದು ಹಣ್ಣಿದೆ, ನಾವೆಲ್ಲ ತಿನ್ನೋದಕ್ಕಿದೆ. ಇಂಥ ಹಣ್ಣುಗಳನ್ನು, 100 ಹಣ್ಣುಗಳನ್ನು ಬಿಟ್ಟಿರೋ ಮರ ಎಂಥದ್ದು, ಮತ್ತು ಆ ಮರದ ಸ್ವಭಾವ ಹಾಗಿದೆ. ಆ ಹಣ್ಣುಗಳಲ್ಲಿ ಶ್ರೇಷ್ಠ ಹಣ್ಣೇ ಇದು. ನಾನು ಸದ್ಯೋಜಾತ ಭಟ್ರಿಗೆ ಹೇಳ್ತಾ ಇದ್ದೆ, ನಿಮ್ಮ ಟ್ರೀಟ್ಮೆಂಟೇ ಭಾಳ ಒಂಥರ ಯುನೀಕ್ ಆಗಿರುತ್ತೆ. ನಾನು ಅವರನ್ನು ನೋಡೇ ಇರಲಿಲ್ಲ, ಆದರೆ ಫೇಸ್ಬುಕ್ನಲ್ಲಿ ಅವ್ರದ್ದು ಆವಾಗ ಇಂಥದ್ದೆಲ್ಲ ಕೆಲವು ಬರೋದು, ಕೆಲವರೆಲ್ಲ ಅದನ್ನು ರೆಫರ್ ಮಾಡೋರು. ವಿಶೇಷವಾಗಿ ಮಾಗಧೇಯ ಮತ್ತು ಮಿಹಿರ, ಅದು ನನಗೆ ಗೊತ್ತಿತ್ತದು.
ವರಾಹ ಮೆಹರಿನಗೋಸ್ಕರವೇ ಕುತುಬ್ ಮಿನಾರ್ ಕಟ್ಟಿಸಲ್ಪಟ್ಟಿದ್ದು. ಅದು ಏನು ಇಂಡಿಯಾ ಹೇಳಿದ್ನಲ್ಲ, ಯಾರ್ಯಾರೋ ಬಂದು ಇತಿಹಾಸವನ್ನು ಏನೇನು ಮಾಡಿದಾರೋ ದೇವರಿಗೇ ಆರ್ಯರು ಹೊರಗಡೆಯಿಂದ ಬಂದಿದ್ದಾರೆ. ಇದರಂಥ ಸುಳ್ಳು ಸೂರ್ಯ ಹುಟ್ಟಿದ ಮೇಲೆ ಇನ್ಯಾವುದು ಬರಲಿಲ್ಲ. ಅದು ಹೇಗೆ ರಾಜಾರೋಷವಾಗಿದೆ ಅದು ಪುಸ್ತಕದಲ್ಲಿ. ಒಂದೇ ಒಂದು ಪ್ರೂಫ್, ಒಂದು ಮೋಸ್ಟ್ ರಿಲಯಬಲ್ ಪ್ರೂಫ್ ಅಂದರೆ DNA ಪ್ರೂಫ್. ಯಾವುದಕ್ಕಾದರೂ ನಾವು ಜನಾಂಗಗಳ ಬಗ್ಗೆ ನಿರ್ಧರಿಸೋ DNA, ಯುರೋಪಿಯನ್ DNA, ಇಂಡಿಯನ್ DNA ಹೊಂದಿಕೆ ಆಗ್ತಾ ಇದೆಯಾ? ನಾರ್ತ್ ಇಂಡಿಯನ್ DNA, ಸೌತ್ ಇಂಡಿಯನ್ DNA ಹೊಂದಿಕೆ ಆಗ್ತಾ ಇದೆಯಾ? ನೋಡಿದ್ರೆ ಗೊತ್ತಾಗುತ್ತಲ್ಲ. ಅದನ್ನು ಹೇಳುತ್ತಾ ಹೋಗುತ್ತೆ. ಹೀಗೆ ಬೇರೆಯವರು ಹೇಗೋ ಬರೀತಾರೆ. ಮಾನ್ಯ ಸದ್ಯೋಜಾತರು ಮಾತ್ರ ಬಹಳ ಒಂದು ಮಾಡರ್ನ್ ಮೈಂಡ್ಗೆ ಅಪೀಲ್ ಆಗೋ ರೀತಿಯಲ್ಲಿ ವಿಷಯಗಳನ್ನು ಅವರು, ಒಂದು ಸಲ ನಾನು ಅವ್ರ ಕಾಮೆಂಟಲ್ಲಿ ಬರೆದಿದ್ದೆ, ಇಡೀ ವೇದ ಸಾಹಿತ್ಯವನ್ನು ನೀವು ಸ್ವಲ್ಪ ಟ್ರೀಟ್ ಮಾಡಿ, ಇದೇ ಲೈನ್ಸಲ್ಲಿ ಟ್ರೀಟ್ ಮಾಡಿ, ಪುಸ್ತಕಗಳನ್ನು ಕೊಡಿ, ಮಾಡರ್ನ್ ಜನ್ರೇಷನ್ ಸ್ವಲ್ಪ ತಿಳ್ಕೊಳ್ಳಿ ಅಂತ ಹೇಳಿದ್ದೆ. ಇವತ್ತು ಕೂಡ ಐ ವುಡ್ ಲೈಕ್ ಟು ರೀಟ್ರೇಟ್ ಮೈ ವರ್ಡ್ಸ್. ಅವರ ಸಾಹಿತ್ಯ ಸೇವೆ, ವೇದ ಮಾತೆಯ ಸೇವೆ ಮುಂದುವರಿಯಲಿ ಅಂತ ಹೇಳಿ ಮಾತುಗಳಿಗೆ ಮುಕ್ತಾಯ ಆಡ್ತೇನೆ. ಜಯ ರಾಮಕೃಷ್ಣ.